ಹಾಯ್ ಎವ್ರಿವನ್. ಇವತ್ತು ನಾನು ಔಟ್ಸೈಡ್ ಹೋಗಬೇಕು ಅಂತೇಳ್ಬಿಟ್ಟು ಈ ರೀತಿ ರೆಡಿ ಆದೆ. ಅದಾದಮೇಲೆ ನಾನು ಹೋಗಿ ಪಾರ್ಲರಲ್ಲಿ ಹೇರ್ನ ಬ್ಲೋ ಡ್ರೈ ಮಾಡಿಸ್ಕೊಂಡು ಹೇರ್ ಸೆಟ್ ಮಾಡಿಕೊಂಡೆ. ನಾನು ಹೇರ್ ಸೆಟ್ ಮಾಡ್ಕೊಂಡ್ಮೇಲೆ ನನ್ನ ಹೇರ್ ಈ ರೀತಿ ಕಾಣಿಸ್ತಾ ಇತ್ತು. ನಾನು ಹೇರ್ ಕಟ್ ಮಾಡಿಸಿ ಆಲ್ರೆಡಿ ಒಂದು 20 ಡೇಸ್ ಆಗ್ತಾಯಿತ್ತು. ಸೊ ಹೇರ್ ಕಟ್ ಮಾಡಿದಾಗ ನಾನು ಹೇರ್ ಸೆಟ್ಟಿಂಗ್ ಮಾಡ್ಕೊಂಡಿರಲಿಲ್ಲ, ಇವಾಗೇ ಮಾಡಿಸ್ಕೊಂಡೆ. ನಾನಿವತ್ತು ಯಾರ ಮನೆಗೆ ಬಂದಿದ್ದೀನಿ ಅಂತ ನಿಮ್ಗೆ ಯಾರಾದರೂ ಏನಿ ಗೆಸ್ ಇದ್ದರೆ ಗೆಸ್ ಮಾಡಿ ಹೇಳಿ. ನಾವೆಲ್ಲರೂ ಸೇರಿ ಎಲ್ಲೋ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತೊಂದು ಸೆಲೆಬ್ರೇಷನ್ ಇತ್ತು, ಅದಕ್ಕೆ ನಾವೆಲ್ಲರೂ ಈ ರೀತಿ ರೆಡಿ ಆಗಿಬಿಟ್ಟು ಔಟ್ಸೈಡ್ ಹೋದ್ವಿ. ನಾವು ಅಂದ್ಕೊಂಡಿದ್ದು ಹೋಟ್ಲು ಅಲ್ಲಿ ಓಪನ್ ಇರಲಿಲ್ಲ, ಅದಕ್ಕೆ ನಾವೆಲ್ಲ ಅಪ್ಸೆಟ್ ಆಗಿ ಲಾಸ್ಟಿಗೆ ನಾವು ಬಂದು ಹಾಲ್ಬೇಕ್ ಹೋಟ್ಲಿಗೆ ಹೋದ್ವಿ. ಮಾನ್ವಿತಾ ಟೆಕ್ ಪಾರ್ಕ್ ಒಳಗೆ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ. ಸೊ ನಾವೆಲ್ಲ ಆರ್ಡ್ರ್ ಮಾಡಿ ಈ ರೀತಿ ಫುಡ್ ತೊಗೊಂಬಿಟ್ಟು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಸೊ ಎಲ್ರದ್ದು ಊಟ ಆದಮೇಲೆ ನಾನು ಈ ರೀತಿ 1-2 ಫೋಟೋಸ್ ತೆಕ್ಕೊಂಡೆ. ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಇದೇ ರೀತಿ ಎಲ್ಲ ಚೆನ್ನಾಗಿ ಅಳತೆ ಹೊಡ್ಕೊಂಡು ಮಾತಾಡಿಕೊಂಡು ಹೀಗೆ ಕುತ್ಕೊಂಡು ತುಂಬ ಟೈಮ್ ಪಾಸ್ ಮಾಡ್ತೀವಿ. ಅದೇ ರೀತಿ ನಾವೆಲ್ಲರೂ ಕುತ್ಕೊಂಡು ಈ ರೀತಿ ಮಾತಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವೆಲ್ಲರೂ ಒಟ್ಟಿಗೆ ಮನೆಗೆ ಹೋಗೋಣ, ಸರಿ ಎಲ್ಲರೂ ಒಬ್ಬರು ಮನೆಗೆ ಹೋಗೋಣ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಒಬ್ಬರು ಮನೆಗೆ ಹೋದ್ವಿ. ನಾನಿವತ್ತು ಸೆಲೆಬ್ರೇಷನ್ ಇದೆ ಅಂತ ಅಂದಿದ್ದೆ. ಸೊ ಇವ್ರಿಗೆ ಗಿಫ್ಟ್ ಮಾಡ್ತಿದ್ದೀವಿ ಅಂತ ಅಂದ ತಕ್ಷಣ ಇವ್ರ ಬರ್ಡೇ ಇರ್ಬೋದು ಅಂತ ನೀವು ಅಂದ್ಕೊಬೋದು. ಸೊ ಇವ್ರ ಬರ್ಡೇ ಇಲ್ಲ ಇವತ್ತು. ಆಮೇಲೆ ನಾವು ಈ ರೀತಿ ಎಲ್ರೂ ಪ್ಲ್ಯಾನ್ ಮಾಡಿಕೊಂಡು ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡು ನಾವೆಲ್ಲರೂ ಮಾತಾಡಿಕೊಂಡು ಅವ್ರ ಮನೆ ಕಡೆ ಹೋದ್ವಿ. ನಾನು ಹೋಗಿದ್ದು ಬಂದು ಮಾನಸನ ಮನೆಗೆ. ಸೊ ಇದು ಬಂದು ಮಾನ್ವಿತಾ ಟೆಕ್ ಪಾರ್ಕ್ ಒಳಗಡೆ. ಇಲ್ಲಿ ಒಳಗಡೆ ಬಂದು ಫಾರಿನ್ ಥರ ಇರುತ್ತೆ, ಫುಲ್ಲು ಆಫೀಸು, ಆ ಗಿಡ ಮರ ಎಲ್ಲ ಫುಲ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಒಳಗಡೆ. ಸೊ ಫಾರಿನ್ ಥರ ಕಾಣುತ್ತೆ ಒಳಗಡೆ. ಅದಾದಮೇಲೆ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಮನೆಗೆ ಹೊರಡೋಣ ಅಂತೇಳ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಹೋಗಿದ್ದು ಮಾನಸನ ಮನೆಗೆ. ಮಾನಸ ಅಂದರೆ ನಿಮ್ಗೆ ಯಾರಂತ ಗೊತ್ತಾ? ಸೊ ನನ್ನ ದೊಡ್ಡಮ್ಮನ ಮಗಳು, ಮೊದಲನೇ ಅವಳು. ಸೊ ಅವಳು ಬಂದು ಇವತ್ತು ಆ್ಯನಿವರ್ಸರಿ ಇತ್ತು. ಸೊ ನಾವೆಲ್ಲರೂ ಪ್ಲ್ಯಾನ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಮನೆಗೆ ಹೋದ್ವಿ. 15 ಇಯರ್ಸ್ ಆ್ಯನಿವರ್ಸರಿ ಇತ್ತು ಅವ್ರದ್ದು. ಸೊ ನಾವೆಲ್ಲರೂ ಹೋಗಿದ್ದಕ್ಕೆ ಅವ್ರು ಬಂದು ನಮ್ಮನ್ನೆಲ್ಲ ಹೋಟ್ಲಿಗೆ ಕರ್ಕೊಂಡೋದ್ರು. ಸೊ ನಾವೆಲ್ಲ ಹೋಗಿ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಅದಾದಮೇಲೆ ನಾನು ಗಿಫ್ಟೇ ತೊಗೊಂಡೋಗಿರಲಿಲ್ಲ. ಸೊ 11 o'clock ಆಯಿತು, ನಾವು ಊಟ ಎಲ್ಲ ಮುಗಿಸಿ ಆಮೇಲೆ ನಾವು ಬಂದು ಅಲ್ಲೊಂದು ಶಾಪ್ ಓಪನ್ ಇತ್ತು, ಈ ರೀತಿ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡೆ ಅಲ್ಲಿ. ಅದಾದಮೇಲೆ ನಾವು ಕೇಕ್ ತೊಗೊಂಡೋಗ್ಬಿಟ್ಟು ಅವರಿಗೆ ಸೆಲೆಬ್ರೇಟ್ ಮಾಡಿದ್ವಿ ಮನೆಯಲ್ಲಿ. ನಾವೆಲ್ಲರೂ ಕೇಕ್ ಕಟ್ ಮಾಡಿಸ್ಬಿಟ್ಟು ಅವರಿಗೆ ಸೆಲೆಬ್ರೇಟ್ ಮಾಡಿ ಅದಾದಮೇಲೆ ನಾನು ಗಿಫ್ಟ್ ಕೊಟ್ಟೆ ನಮ್ಮ ಮಾನಸಂಗೆ. ಸೊ ನಾನು ಗಿಫ್ಟ್ ಕೊಟ್ಟಾದಮೇಲೆ ಅವ್ರು ಬಂದು ಗಿಫ್ಟ್ ಓಪನ್ ಮಾಡೋಕ್ಕೆ ಮುಂಚೆ ಯಾರಿಗಾದರೂ ಏನಿಗೆ ಗೆಸ್ ಇದೆಯಾ ಅಂತ ಅಂದ್ಬಿಟ್ಟು ಹೀಗೇನೆ ಮಾತಾಡಿಕೊಂಡು ಗಿಫ್ಟ್ ಓಪನ್ ಮಾಡಿದ್ರು. ಏನಿರ್ಬೋದು ಅದರಲ್ಲಿ ಅಂತ ಅವರೆಲ್ಲ ಸರ್ಪ್ರೈಸಾಗಿ ಕಾಯ್ತಾಯಿದ್ರು. ಸೊ ನಾನು ಕೊಟ್ಟಿದ್ದು ಬಂದು ಜ್ಯೂಸರ್ ಗ್ಲಾಸ್, ತುಂಬ ಚೆನ್ನಾಗಿತ್ತು. ಅವ್ರ ಮನೆಗೆ ಅದು ಇರಲಿಲ್ವಂತೆ, ಅವ್ರಿಗೆ ಯೂಸ್ ಆಗುತ್ತೆ. ಇದಾಗಿತ್ತು ನಾನು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.